ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರುತಿ ವಿನೋದ್. ಇವತ್ತು ನಾವು ಬಂದಿರೋದು ಮೈಲ್ ಹೈ ರೋಸ್ಟರ್ಸ್ಗೆ ಅಂಡ್ ಇದು ಲೊಕೇಟ್ ಆಗಿರೋದು ವಿಜಯನಗರ್ 4th ಸ್ಟೇಜ್ ಅಲ್ಲಿ. ಸೊ ಎಲ್ಲಾ ಕಾಫಿ ಲವರ್ಸ್ಗೂ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಒಳಗಡೆ ಆಂಬಿಯನ್ಸ್ ಹೇಗಿದೆ, ಇಲ್ಲಿ ಏನೇನ್ ಫುಡ್ ಸಿಗತ್ತೆ, ಮತ್ತೆ ಇಲ್ಲಿ ಸ್ಪೆಷಾಲಿಟಿ ಏನು, ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ನಮ್ ಜೊತೆ ಸೋನಿಯಾ ಭರತ್ ಅವರಿದ್ದಾರೆ. ಸೊ ಬನ್ನಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. Hi, Sonia. welcome to Mile High Roasters. So we have Sonia Bharat with us. This ಕಾಫಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ ಜಸ್ಟ್ ಕಾಫಿ ಅಥವಾ ಫುಡ್ಗಾಗಿ ಬರುವಂಥದ್ದಲ್ಲ, ಇಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಕಾಫಿನ, ಹೇಗೆ ಮಾಡ್ತೀವಿ, ಹೇಗಿರುತ್ತೆ ಪ್ರೊಸೆಸ್, ಹೇಗಿರುತ್ತೆ, ಎವ್ರಿಥಿಂಗ್ ನೀವು ನೋಡ್ಬೋದು. ಸೊ ವಿ ಶಿಲ್ ಸ್ಟಾರ್ಟ್. ಸೊ ಇದು ನಮ್ಮದು ಕೆಫೆದು ಸ್ವಲ್ಪ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು ಹೋಲ್ ಅಂದರೆ ಪಾರ್ಟ್ ಆಫ್ ದ ಪ್ರಾಸೆಸ್ನ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ. ಇದು ಒಂದು ಚೆರೀಸ್ ಇರೋವಾಗ ಆ ಸ್ಟೇಜಲ್ಲಿ ಇರುವಂಥದ್ದು ಒಂದು ಪಾರ್ಟು. ಚೆರಿ ಆದಮೇಲೆ ಪಲ್ಪಿಂಗ್ ಮಾಡ್ತೀವಲ್ಲ, ಪಲ್ಪಿಂಗ್ ಮಾಡುವಾಗ ಮುಂಚೆ ಅಂದ್ರೆ ಆ ಸ್ಟೇಜ್ ಇದು ಅಂದರೆ ಪಾರ್ಚ್ಮೆಂಟ್ ಸ್ಟೇಜ್ ಅಂತ ಕರಿತೀವಿ. ಇದನ್ನು ಒಂದು ಲೇಯರ್ ಆಫ್ ಔಟರ್ ಲೇಯರ್ ಇರುತ್ತೆ. ಆ್ಯಂಡ್ ಆಫ್ಟರ್ ದಟ್ ಇದು ಫ್ಯಾಕ್ಟ್ರಿ ಪ್ರಾಸೆಸ್ ಆಗುತ್ತೆ. ದಟ್ ಈಸ್ ಗ್ರೀನ್ ಬೀನ್ಸ್ ಅಂತ ಹೇಳ್ತೀವಿ. ಈ ಬೀನ್ನ ಬೇಕಾದರೆ ವಿ ಕ್ಯಾನ್ ಸ್ಟೋರ್ ಇಟ್. ಈ ಪ್ರಾಸೆಸ್ ಆಗುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಆಗೋದು ರೋಸ್ಟ್. ಇದನ್ನು ರೋಸ್ಟ್ ಪ್ರಾಸೆಸ್ ಏನಿದ್ರು ನಮ್ದು ಇಲ್ಲಿ ಒಳಗಡೆ ಕೆಫೆ ಒಳಗಡೆ ಆಗುತ್ತೆ. ಸೊ ದಿಸ್ ಇಸ್ ಆರ್ ರೋಸ್ಟಿಂಗ್ ಯೂನಿಟ್. ಮೈಸೂರಲ್ಲೇ ಕೆಫೆನಲ್ಲಿ ಇರುವಂಥದ್ದು ನಮ್ಮದೇ ಫಸ್ಟ್ ರೋಸ್ಟಿಂಗ್ ಯೂನಿಟ್ ಅಂತ. ನಾವಷ್ಟೇ ರೋಸ್ಟ್ ಮಾಡ್ತಿರೋದು, ನನಗೆ ಗೊತ್ತಿರೋ ಮಟ್ಟಿಗೆ. ಐ ಡೋಂಟ್ ನೋ, ಬಟ್ ಇದು ನಮ್ಮದು 5 kg ಕೆಪಾಸಿಟಿ. ಕಂಪ್ಲೀಟ್ ರೋಸ್ಟಿಂಗ್ ಯೂನಿಟ್ ನೋಡ್ಕೊಳ್ಳುವಂಥದ್ದು ಭಾರತ್. ಸೊ ಇದು ಬೇರೆ ಕೆಫೆಸ್ಗೂ ನಾವೀಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ದೇ ಆರ್ ಗೆಟಿಂಗ್ ಇಟ್ ಫ್ರಮ್ ಅಸ್. ನಾವೇ ಕೊಡ್ತಾ ಇದ್ದೀವಿ, ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಇದು ಇಲ್ಲಿ ಗ್ರೀನ್ ಬೀನ್ಸ್ ಹಾಕ್ತೀವಿ, ಇದು ರೋಸ್ಟ್ ಆಗುತ್ತೆ, ಆಮೇಲೆ ಇದು ಕೂಲ್ ಆಗುತ್ತೆ. ಸೊ ಇವಾಗ ಏನು ಪ್ರಿಪೇರ್ ಮಾಡ್ಕೊಡ್ತಾ ಇದ್ದೀರಾ ನಮಗೆ? ನಾನು ನಿಮಗೋಸ್ಕರ ಮೋಕಾ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸಿರಪ್ಸ್ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಸಿರಪ್ಸು. ಇದಕ್ಕೆ ಪ್ಯೂರ್ ಕೋಕೋ ಪೌಡರ್ ಆ್ಯಂಡ್ ಸ್ವೀಟ್ನರ್ಗೋಸ್ಕರ ನಿಮ್ಗೆ ಇಷ್ಟ ಆಗಲಿ ಅಂತ ಜಾಗ್ರಿ ಯೂಸ್ ಮಾಡ್ತಾ ಇದ್ದೀನಿ, ವಿಚ್ ಈಸ್ ಅಗೇನ್ ಗುಡ್. ಸೊ ಮಾಡಿರ್ತೀನಿ ಇಷ್ಟ. ನೀವು ನೋಡ್ಬೋದು ಬೇಕಾದರೆ ನಮ್ಮ ಹೊಪ್ಪರಲ್ಲಿ ನೋಡಿದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ಕಾಫಿ ಬೀನ್ಸೇ ಸಿಗುತ್ತೆ. ನೋ ಡ್ಯಾಮೇಜ್ಡ್ ಆರ್ ಲೋ ಕ್ವಾಲಿಟಿ ಕಾಫಿ ಬೀನ್ಸ್ ಅಂತ ನಿಮ್ಗೆ ಸಿಗೋದೇ ಇಲ್ಲ. ನೀವು ಬೇಕಾದ್ರೆ ನೋಡ್ಬೋದು. ಯು ಕ್ಯಾನ್ ಸ್ಮೆಲ್ ಇಟ್. ಎಸ್, ಗರಮ ಸಿಂಪಲ್. ಎಂಜಾಯ್. ಸೂಪರ್ ಪ್ರೆಸೆಂಟೇಷನ್ ಜೊತೆಗೆ ಮೋಕಾ ಕೊಟ್ಟಿದ್ದಾರೆ ಆ್ಯಂಡ್ ವಿ ಹ್ಯಾವ್ ಕೋಲ್ಡ್ ಕಾಫಿ. ಎರಡೂ ಇವಾಗ ಟೇಸ್ಟ್ ಮಾಡ್ತೀವಿ. ಸೊ ಬೇರೆ ಎಲ್ಲೂ ಶುಗರ್ ಯೂಸ್ ಮಾಡಿಲ್ಲ. ಇಟ್ ಇಸ್ ಬೇಸ್ಡ್ ಔಟ್ ಆಫ್ ಜಾಗ್ರಿ. ಸೊ ತುಂಬಾ ಟೇಸ್ಟಿಯಾಗಿದೆ. ಕೋಲ್ಡ್ ಕಾಫಿ ಆಲ್ಸೋ ಸೂಪರ್, ವೆರಿ ಟೇಸ್ಟಿಯಾಗಿದೆ. ತುಂಬಾ ಕ್ರೀಮಿಯಾಗಿ ಟೇಸ್ಟ್ಫುಲ್. ಜೊತೆಗೆ ಈ ಡಿಸೈನ್ ನೋಡಿದ್ರೆ ಕುಡಿಯೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಥ್ಯಾಂಕ್ ಯು ಸೋನಿಯಾ. ಟೇಸ್ಟ್ ಇಸ್ ಆಲ್ಸೋ ವೆರಿ ಸೊ ಇವಾಗ ನಾವು ಟೇಸ್ಟ್ ಮಾಡ್ತಾ ಇರೋದು ದ ಚೀಸಿಯೆಸ್ಟ್ ಪಿಜ್ಜಾ, ಮೇ ಬಿ ಟೊಮ್ಯಾಟೊ ಫ್ಲೇವರ್ದು. ಸೂಪರ್ ಆಗಿದೆ, ತುಂಬಾ ಟೇಸ್ಟಿ ಆಗಿದೆ, ಕ್ರಂಚಿ ಆಗಿ. ಇಟ್ಸ್ ವೆರಿ ಟೇಸ್ಟಿ. ಥ್ಯಾಂಕ್ ಯು. ಅಂಡ್ ಒಂದು ಸ್ವಲ್ಪನೂ ಹಾರ್ಡ್ ಇಲ್ಲ, ಬೇಸ್ ಸಹ ತುಂಬಾನೇ ಸ್ಮೂತ್ ಆಗಿದೆ, ಕ್ರಿಸ್ಪಿ ಆಗಿದೆ. ಪ್ರತಿಯೊಂದು ಡಿಶಸ್ ಒಂದಕ್ಕಿಂತ ಒಂದ್ ಚೆನ್ನಾಗಿತ್ತು. ಯಾವ್ದು ಚೆನ್ನಾಗಿತ್ತು ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಡಿಶಸ್ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ಬಂದು ಟೇಸ್ಟ್ ಮಾಡಿ. ಸೂಪರ್ ಅಮೇಸಿಂಗ್ ಟೇಸ್ಟ್, ಸಖತ್ತಾಗಿದೆ. ಥ್ಯಾಂಕ್ ಯು. ಸೊ ಇಲ್ಲಿ ನೋಡಿದ್ರೆ ಪಾರ್ಕಿಂಗ್ ಕೂಡ ತುಂಬಾನೇ ದೊಡ್ಡದಾಗಿದೆ. ಸೊ ಎಷ್ಟು ಕಾರ್ ವೆಹಿಕಲ್ಸ್ ಎಲ್ಲ ನಿಲ್ಸ್ಬೋದು. ಆಲ್ಮೋಸ್ಟ್ ನಮ್ದು ಯೂಶಲಿ ಥಾರ್ ಇವೆಂಟ್ ಆಯ್ತು ಲಾಸ್ಟ್ ವೀಕ್. ಲೈಕ್ 15 ಥಾರ್ ಕಂಟಿನ್ಯೂಸ್ ಆಗಿ ನಿಲ್ಸಿದ್ವಿ. ಇವೆಂಟ್ ಆಗಿದ್ರಿಂದ ನಂಗೆ ಅದೊಂದು ಐಡಿಯಾ ಇದೆ. ಇಲ್ಲಿ ಕಾರ್ ವಾಶ್ ಇರೋದ್ರಿಂದ ಅವರು ಅಷ್ಟೇ, ಅದು ನಮ್ದೇನೆ, ಕಾರ್ ವಾಶ್ ಅಂಡ್ ಡೀಟೇಲಿಂಗ್ ಸ್ಟುಡಿಯೋ.
ಅದಷ್ಟುನು ಯೂಸ್ ಮಾಡ್ಕೋಬಹುದು ಅಲ್ಲಿವರೆಗೂ. ಸೊ ಅಲ್ಲಿಂದ ಇಲ್ಲಿವರೆಗೂ ದಿಸ್ ಇಸ್ ಅವರ್ ಪಾರ್ಕಿಂಗ್ ಲಾಟ್. ಇಲ್ಲೆಲ್ಲ ಬಂದು ಟೂ ವೀಲರ್. ಟೂ ವೀಲರ್ ಓಕೆ, ಸೊ ಪಾರ್ಕಿಂಗ್ ಸ್ಪೇಸ್ ನೀವು ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಆರಾಮಾಗಿ ಪಾರ್ಕಿಂಗ್ ಮಾಡ್ಬೋದು. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನೀವು ನೋಡ್ಬೋದು, ಆಚೆ ಕಡೆನೂ ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿದೆ. ನೇಚರ್ ಎಂಜಾಯ್ ಮಾಡ್ಕೊಂಡು ಈವ್ನಿಂಗ್ ಟೈಮ್ ಇನ್ನ ಚೆನ್ನಾಗಿರುತ್ತೆ ಅಲ್ವಾ? ಸನ್ಸೆಟ್ ವ್ಯೂ ತುಂಬಾ ಹೌದು. ಸೊ ಸನ್ಸೆಟ್ ವ್ಯೂ ಎಂಜಾಯ್ ಮಾಡ್ತಾ ಆಚೆ ಕೂತ್ಕೊಂಡು ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಬರ್ಬೋದು. ಸೊ ಆಚೆ ಕಡೆ ಸೀಟಿಂಗ್ ಎಲ್ಲ ಎಷ್ಟಿದೆ ಸೋನಿಯಾ? ಆಚೆ ಸೈಡ್ ಬಂದು 20, Okay. ಇನ್ಸೈಡ್ ಬಂದು 40. ಸೊ ಟೋಟಲ್ 60. ಈವೆಂಟ್ಸ್ ಮಾಡ್ಕೊಳ್ಳೋರು ಯೂಶಲಿ ಗಾರ್ಡನ್ ತಗೋತಾರೆ. ಬ್ರೈಟ್ ಟು ಬಿ ಈ ತರ ಏನಾದ್ರು ಇತ್ತು ಅಂದ್ರೆ ಗಾರ್ಡನ್ ತಗೋತಾರೆ. ಸಿನ್ಸ್ ಈವ್ನಿಂಗ್ ಮಳೆ ಬರ್ತಿರೋದ್ರಿಂದ ಇನ್ಸೈಡ್ ತಗೋತಾ ಇದ್ದಾರೆ. ಸೊ ಒಳಗಡೆನೂ ಒಂದ್ ವ್ಯೂ ನೋಡೋಣ ಬನ್ನಿ. ಇದು ಬಂದು ಒಳಗಡೆ ಆಂಬಿಯನ್ಸ್. ಅಂಡ್ ಸೋನಿಯಾ ಹೇಳ್ದಂಗೆ ವಿ ಹ್ಯಾವ್ 40 ಸೀಟಿಂಗ್ ಕೆಪಾಸಿಟಿ ಇಲ್ಲಿ. ಅಂಡ್ ಇಲ್ಲಿ ನಾನು ಬೋರ್ಡ್ ಅಲ್ಲಿ ನೋಡ್ತಾ ಇದ್ದೆ ಬರ್ತ್ಡೇ ಪಾರ್ಟಿ ಸಹ ಆಗಿದೆ. ಸೊ ಅದ್ರ ಡೀಟೇಲ್ಸ್ ಕೇಳೋಣ ಬನ್ನಿ. ಸೊ ಸೋನಿಯಾ, ಇಲ್ಲಿ ಬರ್ತ್ಡೇ ಎಲ್ಲ ಬರ್ತ್ಡೇ ಇವೆಂಟ್ ಮಾಡ್ತಾರೆ, ಮೆಹಂದಿ ಇವೆಂಟ್ ಇಟ್ಕೊಂತಾರೆ. ಲೈಕ್ ಒಂದು 60 ಮೆಂಬರ್ಸ್ ಅಕೊಮಡೇಟ್ ಮಾಡುವಂತ ಇವೆಂಟ್ಸ್ ನೆಲ್ಲ ಚೆನ್ನಾಗಿ ಮಾಡ್ತಾರೆ. ನೆನ್ನೆ ತಾನೇ ರಶ್ಮಿಕಾ ಮಂದಣ್ಣ ಅವ್ರದ್ದು ಸಿಸ್ಟರ್ ಬರ್ತ್ಡೇ ಇವೆಂಟ್. ಸೊ ಇಲ್ಲಿ ನೋಡ್ಬೋದು ಸೀಮನ್ ಮಂದಣ್ಣನ ಶಿವನ್ ಮಂದಣ್ಣ ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ನೆನ್ನೆ ತಾನೆ. ಸೊ ಇಲ್ಲಿ ಹೇಗೆ ಕಂಪ್ಲೀಟ್ ಇಲ್ಲಿ ನಾವು ಡೆಕೋರ್ ಮಾಡಿಸ್ಕೊಟ್ಟಿದ್ವಿ. ಇಲ್ಲಿ ಕಂಪ್ಲೀಟ್ ಅವ್ರಿಗೇನೆ ಇನ್ಸೈಡ್ ಫುಲ್ ಇಷ್ಟುನು ಅವ್ರಿಗೇನೆ ಕೊಟ್ಬಿಟ್ಟಿದ್ವಿ. ಸೊ ಲೈಕ್ 3 hours ಇದ್ರು. 3 hours ಕಂಪ್ಲೀಟ್ ಎಂಜಾಯ್ ಮಾಡಿದ್ರು. ನಮ್ದು ಇಂಡೋರ್ ಆಕ್ಟಿವಿಟೀಸ್ ನಾನು ಕೇಳ್ಬೇಕಂತ ಇದೆ. ವಿ ಹ್ಯಾವ್ ಸಮ್ ಗೇಮ್ಸ್ ಇಲ್ಲಿ. ಸೊ ಮಕ್ಳನ್ನೆಲ್ಲ ಕರ್ಕೊಂಬಂದ್ರೆ ದೇ ಟೋಟಲಿ ಎಂಜಾಯ್ ಅನ್ಸುತ್ತೆ. ಇಂಡೋರ್ ಗೇಮ್ಸ್. ಅಂಡ್ ನಾವು ಸ್ಟಾಫ್ಸ್ ಕೂಡ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ಎಂಗೇಜ್ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೋದು ಮಾಡ್ತಾ ಇರ್ತೀವಿ. ಲೈಕ್ ದಂಶರಾಜ್ ಆಡಿಸ್ತೀವಿ, ಈ ತರ ಏನಾದ್ರು ಫನ್ ಆಕ್ಟಿವಿಟೀಸ್ ಅಂತ ಮಾಡಿಸ್ತೀವಿ. ಪಾರ್ಟಿ ಹಾಲ್ ಪ್ರೈಸಿಂಗ್ ಎಲ್ಲ ಏನಿದೆ? ಪ್ರೈಸಿಂಗ್ ಅಂತ ನಾವು ಹಾಲಿಗೆ ಏನು ಮಾಡೋದಿಲ್ಲ. ನಾವೇನಂದ್ರೆ ಮಿನಿಮಮ್ ಬಿಲ್ಲಿಂಗ್ ಅಂತ ಚಾರ್ಜ್ ಮಾಡ್ತೀವಿ, ವಿಚ್ ಇಸ್ ಅಗೇನ್ ಅವ್ರಿಗೆನೆ ಆ ಬಿಲ್ ಅದಷ್ಟು ಅವ್ರಿಗೆನೆ ಸರ್ವಿಸ್ ಕೊಡ್ತೀವಿ. ಸೊ ಫ್ರೀ ಪಾರ್ಟಿ ಹಾಲ್. ಸೊ ಯಾರಾದ್ರೂ ಪಾರ್ಟಿ ಇವೆಂಟ್ಸ್ ಮೈಸೂರಲ್ಲಿ ಆರ್ಗನೈಸ್ ಮಾಡ್ಬೇಕಂತ ಇದ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ತುಂಬಾನೇ ಕಾಮ್ ಆಗಿದೆ. ಅಂಡ್ ವಿ ಸಿ ಸಮ್ ಬುಕ್ಸ್ ಹಿಯರ್. ಬನ್ನಿ ಅದ್ರ ಬಗ್ಗೆನೂ ಕೇಳೋಣ. ಯು ಕ್ಯಾನ್ ಸಿ ಹಿಯರ್ ಮಕ್ಳಿಗೆ ಬೇಕಾಗುವಂಥದ್ದು, ದೊಡ್ಡವ್ರಿಗೆ ಇಷ್ಟ ಆಗುವಂಥದ್ದು ಎಲ್ಲ ಇಲ್ಲಿ ನೋಡಿ. ಎಂಗೇಜ್ ಮಾಡ್ಲಿಕ್ಕೆ ಮಕ್ಳಿಗೆ ಅಂತ ಈ ತರ ಎಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುವಂಥದ್ದು. ಪೇರೆಂಟ್ಸ್ ಬೇಕಾದ್ರೆ ಇದನ್ನ ಕೊಟ್ಬಿಟ್ಟು ಅವ್ರ ಪಾಡಿಗೆ ಅವರು ಹ್ಯಾವ್ ದೇರ್ ಓನ್ ಟೈಮ್ ಅನ್ಬೋದು. ಇದೆಲ್ಲ ಎಂಜಾಯ್ ಮಾಡ್ತಾರೆ ಮಕ್ಳು ಇದನ್ನ ನೋಡುವಾಗ. ಅಂಡ್ ಚಿಕ್ಕ ಮಕ್ಳು ಅಂದ್ರೆ ಬೇಬಿ, ಈಗ ಬೇಬಿ ಇದೆ ಒಂದು 9 months 12 months ಆ ತರ ಬೇಬೀಸ್ಗೂ ಅಷ್ಟೇ ಲೈಕ್ ಸೈಟ್ ಸೀಯಿಂಗ್ ವರ್ಡ್ಸ್, ಫಸ್ಟ್ ಸೈಟ್ ವರ್ಡ್ಸ್ ಗಳು ಆ ತರ ಬುಕ್ಸ್ ಗಳನ್ನು ಇಟ್ಟಿದೀವಿ. ಅಂಡ್ ಟಚ್ ಅಂಡ್ ಫೀಲ್ ತರ ಬುಕ್ಸ್ ಇಟ್ಟಿದೀವಿ. ದೇ ಕ್ಯಾನ್ ಎಂಜಾಯ್ ಎವ್ರಿಥಿಂಗ್, ಟಚ್ ಮಾಡಿ ಎಂಜಾಯ್ ಮಾಡಬಹುದು. ಓಕೆ, ಸೊ 3D 3D ತರ ಮಕ್ಕಳನ್ನ ಕರ್ಕೊಂಡ್ ಬಂದ್ರು ಅವ್ರ ಪಾಡಿಗೆ ಯೂಶಲಿ ನಾವೇನು ಸ್ಕ್ರೀನ್ ಟೈಮ್ ಮಕ್ಕಳು ಇವಾಗಂತೂ ತುಂಬಾನೇ ಫೋನ್ಸ್ ನ ಯೂಸ್ ಮಾಡ್ತಾರೆ. ಅದನ್ನ ಬಿಟ್ಟು ಇಲ್ಲಿ ಬಂದ್ರೆ ಗೇಮ್ಸ್ ಆಡೋದಿರ್ಬೋದು, ಇಲ್ಲ ಬುಕ್ಸ್ ಜೊತೆ ಎಂಜಾಯ್ ಮಾಡೋದಿರ್ಬೋದು, ಅವ್ರ ಪಾಡಿಗೆ ಅವ್ರು ಎಂಜಾಯ್ ಮಾಡ್ತಾ ಇದ್ರೆ ನಿಮ್ ಟೈಮ್ ನ ನೀವು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಅಂಡ್ ನಮ್ದು ಪೆಟ್ ಫ್ರೆಂಡ್ಲಿ ಗಾರ್ಡನ್ ಏರಿಯಾದಲ್ಲಿ ಪೆಟ್ಸ್ ಅಲೋ ಮಾಡ್ತೀವಿ. ನೈಸ್. ಸೊ ಯಾರ್ಯಾರ ಮನೇಲಿ ಪೆಟ್ಸ್ ಇದೆ ನಿಮ್ ಪೆಟ್ಸ್ ನ ಸಹ ಕರ್ಕೊಂಡ್ ಬರ್ಬೋದು ಇಲ್ಲಿ. ಸೊ ಇನ್ನೇನ್ ಸ್ಪೆಷಾಲಿಟಿ ಬಂದು ನಾವಿಲ್ಲಿ ಜಸ್ಟ್ ಗೆಸ್ಟ್ ಬಂದಿದ್ದಾರೆ, ಕಸ್ಟಮರ್ಸ್ ಬಂದ್ರು ನಾವು ಸರ್ವ್ ಮಾಡ್ತೀವಿ, ಅವ್ರನ್ನ ಕಳಿಸ್ತೀವಿ ಅನ್ನೋದಲ್ಲ. ಮಾರ್ನಿಂಗ್ ಟು ಈವ್ನಿಂಗು ಜಸ್ಟ್ ದೇ ಶುಡ್ ಫೀಲ್ ಲೈಕ್ ಹೋಮ್. ನಾನು ಮನೇಲಿ ಕೂತಿದ್ದೀನಿ, ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ಅನ್ನೋ ಥರ. ಈ ಒಂದು ನೀವು ಒಂದ್ ಕಪ್ ಕಾಫಿ ತಗೊಂಡು ಅಥವಾ ಏನೋ ಸಮಥಿಂಗ್ ಏನೋ ತಗೊಂಡು ಆರಾಮಾಗಿ ಸಂಜೆವರೆಗೂ ಟೈಮ್ ಪಾಸ್ ಮಾಡೋರು ಇದ್ದಾರೆ. ಲೈಕ್ ಹೋಮ್ ಹಿಯರ್. ದಟ್ ಇಸ್ ಫಾರ್ ಶ್ಯೂರ್. ಯಾ. ಇವನ್ ಫುಡ್ ಕೂಡ ತುಂಬಾನೇ ಚೆನ್ನಾಗಿತ್ತು. ನಾವು ಸಾಕಷ್ಟು ಫುಡ್ ಟ್ರೈ ಮಾಡಿದ್ವಿ, ಕಾಫೀಸ್ ಟ್ರೈ ಮಾಡಿದ್ವಿ, ಕೋಲ್ಡ್ ಕಾಫಿ ಟ್ರೈ ಮಾಡಿದ್ವಿ. ಅಂಡ್ ಒನ್ಸ್ ಅಗೇನ್ ನಾ ಹೇಳ್ತಾ ಇದ್ದೀನಿ, ಇದಿರೋದು ಬಂದು ವಿಜಯನಗರ್ 4th stage ಅಲ್ಲಿ. ಇಟ್ ಇಸ್ ಅ ವೆರಿ ಫ್ರೆಂಡ್ಲಿ ಸ್ಪೇಸ್. ಸೊ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಂಡ್ ಪಾರ್ಟಿ ಮಾಡಬೇಕು ಅಂದ್ರೆ, ಇಲ್ಲಾಂದ್ರೆ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ಬೇಕಂದ್ರೆ ದಿಸ್ ಇಸ್ ಅ ವೆರಿ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಫಾರ್ ಮೋರ್ ಡೀಟೇಲ್ಸ್ ಯು ಕ್ಯಾನ್ ಜಸ್ಟ್ ಕಾಲ್ ದೆಮ್ ಫಾರ್ ಎನಿ ಬುಕಿಂಗ್ಸ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.